ನೆನೆ ವರಮಹಾಲಕ್ಷ್ಮಿ ಆಗಿತ್ತು. ಬಟ್ ದೆನ್ ನಾವು ಪ್ರತಿ ವರ್ಷ ಇದೇ ಥರ ದೇವ್ರನ್ನ ಕೂಡ್ಸೋದು. ಇದನ್ನೆಲ್ಲ ಕೊಡ್ತಾ ಇದ್ದೀನಿ ಅವನಿಗೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ? 8K ವಿಡಿಯೋ, 8 ಗಿಫ್ಟ್. ಸಂಜನಾ ಪ್ರತಿ ವರ್ಷ ನಮ್ಮ ತಮ್ಮಂಗೂ ಕೂಡ ರಾಖಿ ಕಟ್ತಾಳೆ. ನಮ್ಮ ಪವಿಯತ್ತೆ ನನ್ನ ಬ್ಲಾಗಲ್ಲಿ ಕಾಣಿಸೇ ಇರಲಿಲ್ಲ ಹಬ್ಬದಲ್ಲಿ. ಅವ್ರ ಮನೆಯಿಂದ ಮಡ್ಲಕ್ಕಿ ಕೊಡುವಾಗ ಹಳೆ ಕಾಲದಲ್ಲಿ ಹಸುನ ಕೊಡ್ತಾ ಇದ್ರು, ಹಸು ಕಟ್ಟಿಸಿ ಕೊಡ್ತಾ ಇದ್ರು. ಹಸು ಎತ್ಕೊಂಡು ಹೋಗಮ್ಮ ನಿಮ್ಗೆ ಹೆಂಗೋ ಜೀವನ ನಡೆಯುತ್ತೆ, ಹಾಲು ಕರ್ಕೊಂಡು ಹೆಂಗೋ ಅಂತ. ಸೊ ಇವತ್ತಿನ ಕಾಲದಲ್ಲಿ ಹಸು ಕೊಡೋಕ್ಕಾಗಲ್ಲ. ಹಾಗಾಗಿ ಹೇಳು ವಿಜಯ್, ಏನ್ ಸಮಾಚಾರ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನೆನೆ ವರಮಹಾಲಕ್ಷ್ಮಿ ಆಗಿತ್ತು. ಬಟ್ ದೆನ್ ನೆನೆ ನಾನು ಏನೂ ವ್ಲಾಗ್ ಮಾಡೋಕೆ ಆಗಲಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಇದರಲ್ಲೇ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ವ್ಲಾಗ್ ಪೋಸ್ಟ್ ಮಾಡೋಷ್ಟ್ರಲ್ಲಿ ವರಮಹಾಲಕ್ಷ್ಮಿ ಹಬ್ಬನೇ ಆಗೋಗಿರುತ್ತೆ. ಸೊ ನಿಮ್ಮ ಮನೇಲೆಲ್ಲ ಹೇಗೆ ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡಿದ್ರಿ, ಹೇಗಿತ್ತು ಹಬ್ಬ, ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಮ್ಮ ಮನೇಲಿ ಹಬ್ಬ ಈ ಥರ ಇತ್ತು. ನಾವು ಪ್ರತಿ ವರ್ಷ ಇದೇ ಥರ ದೇವ್ರನ್ನ ಕೂಡ್ಸೋದು. ಎವ್ರಿಥಿಂಗ್ ವಾಸ್ ಡನ್ ಬೈ ಮೈ ಮಾಮ್. ಸೊ ನಾನು ಈ ಸಲ ಏನೂ ಹೆಲ್ಪ್ ಮಾಡೋಕ್ಕೆ ಆಗಲಿಲ್ಲ ನಮ್ಮಮ್ಮಂಗೆ. ಬಟ್ ಅಲ್ಪ ಸ್ವಲ್ಪ ಏನೋ ಈಚೆಗಡೆ ಕೆಲಸ ಅದೆಲ್ಲ ಮಾಡಿಕೊಂಡೆ ನಾನು. ಸೊ ಒಳಗಡೆ ಫುಲ್ ಪಿನ್ ಟು ಪಿನ್ ನಮ್ಮಮ್ಮನೇ ಸೀರೆ ಉಡ್ಸೋದಾಗಲಿ ಎಲ್ಲ ಸ್ವತಃ ಅವರೇ ಕಂಚಿಗೆ ಹೋಗಿ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಬಂದರು. ಸೊ ನಾನು ಕೂಡ ನನಗೇನು ಅಷ್ಟು ಜೋಶ್ ಇರಲಿಲ್ಲ, ಮೂಡೇ ಇರಲಿಲ್ಲ ಗೈಸ್. ನನಗೆ ನಾರ್ಮಲಾಗಿ ಏನು ಎವ್ರಿ ಟೈಮ್ ಸೀರೆ ಉಡ್ಕೊಳ್ಳೋದು. ಮೊನ್ನೆ ಏನು ಫಂಕ್ಷನ್ ಟೈಮಲ್ಲಿ ಸೀರೆ ಉಡ್ಕೊಂಡಿದ್ದೆ, ಮತ್ತೆ ಸೀರೆ ಉಡ್ಕೋಬೇಕಾ, ಮತ್ತು ವೆದರ್ ಬೇಡ ನೋಡಿ ಆಲ್ರೆಡಿ ಕಾಣಿಸ್ತಿದ್ಯಾ, ಮೋಡ ಕಟ್ಟಿದೆ. ಸೊ ನೆನೇನೂ ಇದೇ ಥರ ಇತ್ತು ವೆದರು. ರೆಡಿ ಆಗಬೇಕು ಅನ್ನೋ ಮೂಡೇ ಇರಲಿಲ್ಲ. ಆಮೇಲೆ ಎಲ್ಲರೂ ಈವ್ನಿಂಗು ಕುಂಕುಮ ಇಟ್ಕೊಳ್ಳೋ ಟೈಮಲ್ಲಿ ರೆಡಿ ಆಗ್ತಿರೋ ಟೈಮಲ್ಲಿ ನಮ್ಮಮ್ಮ ನನಗೆ ಅಂತ ಕಂಚಿಯಿಂದ ಸೀರೆ ತಂದಿದ್ರು, ನೀನು ಉಡ್ಕೊಳ್ಳೇಬೇಕು ಅಂತ. ಸರಿ ಆಯಿತು ಅಂತ ಅಂದು ಕೊನೆಗೆ ಈವ್ನಿಂಗ್ ಟೈಮು ಎಲ್ಲ ಮನೆಗೆ ಒಂದು 2-3 ಜನ ಅಂದಮೇಲೆ ಯಾಕೆ ಸೀರೆ ಉಟ್ಟಿಲ್ವಾ ಅಂತೆಲ್ಲ ಕೇಳಿದ್ಮೇಲೆ ಓಕೆ ಫೈನ್ ಲೆಟ್ ಮೀ ವೇರ್ ಸಾರಿ ಅಂತ ಅಂದ್ಬಿಟ್ಟು ಸ್ಯಾರಿ ಕೂಡ ಹಾಕಿದ್ದೆ. ಸೊ ಅದರದ್ದು ಫೋಟೋಸ್ ನೋಡಿರ್ತೀರ, ಇಲ್ಲ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ಅದನ್ನು ಕೂಡ. ನೆನ್ನೆ ನಿಜವಾಗ್ಲೂ ಐ ಆಮ್ ಸೋ ಸಾರಿ ಗೈಸ್, ಏನು ಕೂಡ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಫುಲ್ ಬ್ಯುಸಿ ಆಗೋಗಿದ್ದೆ. ಮನೇಲಿ ಹೇಗೆ ಅಂದರೆ ನಾವು ದೇವ್ರು ಕೂಡಿಸಿದ್ರೆ ನಮ್ಮಮ್ಮ 3 ದಿನ ಆದರೂ ತೆಗಿಯಲ್ಲ. ನಿನ್ನೆ ಹಬ್ಬ ಇದ್ದಿದ್ದು ಮೇನಾಗಿ. ಸೊ ಇವತ್ತು ರಕ್ಷಾ ಬಂಧನ. ನಾನು ನನ್ನ ಪ್ರೀತಿಯ ಮುದ್ದು ತಮ್ಮ ರಾಜುಗೆ ರಾಖಿ ಕಟ್ತಾ ಇದ್ದೀನಿ. ನಮ್ಮನೆ ಲಕ್ಷ್ಮಿನೂ ಕೂಡ ಇದೇ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಇವತ್ತು ಲಕ್ಷ್ಮಿ ಹೇಗಿದೆ ಏನು ಎತ್ತ ಅಂತ. ಸೊ ಬನ್ನಿ ಗೈಸ್ ತೋರಿಸ್ತೀನಿ. ನಾನು ಅವನಿಗೆ ರಾಖಿ ಕಟ್ಟಕ್ಕೆ ಅಂದ್ಬಿಟ್ಟು ಕೆಳಗಡೆ ಬಂದೆ. ಇದನ್ನೆಲ್ಲ ಕೊಡ್ತಾ ಇದ್ದೀನಿ ಅವನಿಗೆ. ನನ್ನ ರಾಖಿ ಈ ಥರ ಇದೆ. ಇವಾಗ ಅವನಿಗೆ ಕಟ್ಟೋಣ ಬನ್ನಿ. ಯಾಕೈ ಲೆಫ್ಟ್ ಹ್ಯಾಂಡ್ ಬರೀ ತಂಗಿದೀರು ಕಟ್ಟೋದು, ರೈಟ್ ಹ್ಯಾಂಡ್ ಅಕ್ಕಂದೀರು ಕಟ್ಟೋದು. ಎಲ್ಲರೂ ರೈಟ್ ಹ್ಯಾಂಡ್ಗೆ ಕಟ್ಟಬೇಕು. ಕೇಳ್ಪಟ್ಟಿದೆ ತಂಗಿದೀರಲ್ಲ ಏನಲ್ಲ. ಸೊ ನನ್ನ ತಮ್ಮ ಇವತ್ತು ನನಗೆ ದೊಡ್ಡ ಗಿಫ್ಟ್ ಕೊಡಿಸ್ತಾನಂತೆ. ಅಲ್ವಾ ಈಗ ಟಿವಿ ತರಿಸಿದೀನಿ ನಮ್ಮ ಅಕ್ಕಗೋಸ್ಕರ. ನಿಮಿಷ ಅಲ್ಲ ಹಿಂದೆ ತೋರಿಸಿ, ಹೊಸ ಟಿವಿ ಇದೆ ಸೋನಿದು. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ? 8K ವಿಡಿಯೋ, 8. ನಾನು ಇರಲ್ಲ ಏನಿಲ್ಲ, ನಾನು ವಾಪಸ್ ಲಂಡನ್ಗೆ ಹೋಗ್ತೀನಿ. ಸಪ್ರೇಟ್ ಪ್ಲೇನ್ ಮಾಡ್ಸೋಣ ಅದನ್ನು ತೊಗೊಳೋಕ್ಕೆ. ಬೇಡಪ್ಪ ನೀನು ನೋಡ್ಕೊ. ಹ್ಞೂ ಹಾಂ ಟೈಟ್ ಆಯಿತಾ ಲೂಸ್ ಇದೆಯಾ? ಒಂಚೂರು ಟೈಟ್ ಆಯಿತಾ? ಪರವಾಗಿಲ್ಲ ಬಿಡು, ಹಾಗೆ ಸ್ಟ್ರಾಂಗ್ ಆಗಿರಲಿ. ಹ್ಯಾಪಿ ರಕ್ಷಾ ಬಂಧನ್. ಏನು ಕೊಡಿಸ್ತಿದ್ಯಾ ನನಗೆ ಇವತ್ತು? ಟಿವಿ ಕೊಡ್ತೀನಿ, ಕೊಡ್ತೀನಿ. ಎಷ್ಟು ಕೊಡ್ತಿದ್ಯಾ? 5,000 ಕೊಡ್ತೀನಿ. ಹಾಂ 5,000. ಹ್ಯಾಪಿ ರಕ್ಷಾ ಬಂಧನ್. ತೆಗ್ದು ನೋಡು. ಏನಿಲ್ಲ ನೋಡೋಣ. ಬನ್ನಿ ಬನ್ನಿ ಹತ್ರ ಬನ್ನಿ. ಇದೇನು ಹುಡುಗಿನ ಅಲ್ಲ ಇದು. ಸೊ ಇದು ಅಕ್ಷತೆ ಕಾಳು ಮತ್ತು ಇದು ಕುಂಕುಮ. ಎಲ್ಲ ಹುಷಾರಾಗಿ ಎತ್ತಿಕ್ಕೋ. ನೆಕ್ಸ್ಟ್ ಇಯರ್ ಇದನ್ನೆಲ್ಲ ತೋರಿಸು. ಅಯ್ಯೋ ಅಯ್ಯೋ ಅವನ್ನ ತೋರಿಸು, ಬಾಯಲ್ಲೇ ತೆಗೆದು ಬಿಡ್ಬೇಕು ಹಂಗೆ. ಇಷ್ಟೇ ಈಸಿ ಕಾಣೋ.
ಏನಿದು? ಕೊಡಿಲಿ ಏನೋ ಅದು ಚೆನ್ನಾಗಿ ಗುರ್ಚನ್ನ, ಗ್ರ್ಯಾಂಡ್ ಮಾಸ್ ಗುರ್ಚನ್ನ ಚೆನ್ನಾಗಿದೆಯಾ? ಸ್ವೀಟ್. ಸ್ವೀಟಾ? ಸೊ ಇದೊಂದು ಮಿಲೆಟ್ ಮಿಕ್ಸ್, ಎಲ್ಲ ಹೆಲ್ದಿ ತಿನ್ನಬೇಕು ಅವನು ಅಂತ. ಈ ಸಲ ಏನು ಜಂಕ್ ಕೊಡ್ತಿಲ್ಲ ನಾನು ಅವನಿಗೆ. ಸೊ ಇದು ಡ್ರೈ ಫ್ರೂಟ್ಸ್, ಡೇಟ್ಸ್. ಯಾರೆಲ್ಲ ಜಿಮ್ ಮಾಡ್ತಿರೋ ಕೊಡ್ಬೇಕು ಇವನ್ನೆಲ್ಲ, ಅವಾಗ ಚೆನ್ನಾಗಿರುತ್ತೆ. ಕೋಕೋ ಆ್ಯಂಡ್ ಆರೆಂಜ್ ಅಂತೆ. ಸೊ ಇದೆಲ್ಲ ಹೆಲ್ದಿ ಗೈಸ್, ಎಲ್ಲ ಹೆಲ್ದಿ ಫುಡ್ನ ಕೊಡ್ತಾ ಇದ್ದೀನಿ ನನ್ನ ತಮ್ಮಂಗೆ, ತಿಂದು ಸ್ವಲ್ಪ ಸಣ್ಣ ಆಗಲಿ ಅಂತ. ಸ್ವೀಟ್ ತಗೋ, ನಂಗೆ ತಿನ್ಸೋ, ನೀನು ತಿನ್ಬಿಟ್ರೆ ಸಾಕಾ? ತಗೋ ತಿನ್ಸು. ನೀನು ವಿಶ್ ಮಾಡ್ಬೇಕು ನನಗೆ. ಥ್ಯಾಂಕ್ ಯು. ಗಿಫ್ಟ್ ಕೊಟ್ಟಿಲ್ಲ ಅಂದರೆ ನಾನು ಎಲ್ಲೂ ಕಳ್ಸಲ್ಲ ನಿನ್ನ. ಇವಾಗ ಒಂದು ನನ್ನ ಕಾಲು ಮುಗಿಬೇಕಲ್ವಾ? ಬಾ. ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ, 2 ನಿಮಿಷ ಕಾಯ್ಬೋದು. ಅವರೆಲ್ಲ ಕಣ್ಣು ಮುಚ್ಕೋತಾರೆ. ಅಣ್ಣ ಆಗಿದ್ರೆ ಅವರೆಲ್ಲ ನೀವು ಮುಗಿತಿದ್ರು. ಸುಮ್ಮನೆ ಕಡೆ ಹೇಳಿದ್ದು ಅಷ್ಟೇ ಸಾಕು ಕಡೆ. ಚೆನ್ನಾಗಿರು, ಖುಷಿಯಾಗಿರು. ನಾನು ಸೇಮ್ ಬಾಕ್ಸ್ ನೋಡಿ ಗೈಸ್, ಇಬ್ಬರು ಕಂಪ್ಲೀಟಾಗಿ ಸೇಮ್ ಥಿಂಗ್ಸ್ನ ಆರ್ಡರ್ ಮಾಡಿದ್ದೀವಿ, ಬಟ್ ಮಾತಾಡ್ಕೊಂಡೇ ಇಲ್ಲ. ಕುಂಕುಮ ಪರವಾಗಿಲ್ಲ. ಸಂಜನಾ ಪ್ರತಿ ವರ್ಷ ನಮ್ಮ ತಮ್ಮಂಗೂ ಕೂಡ ರಾಖಿ ಕಟ್ತಾಳೆ. ನಮ್ಮ ಅಕ್ಕ ಅವ್ರ ಅಕ್ಕ ಅಂತೆ ಗೈಸ್ ಸಂಜನಾ, ಅವಳು ಸಿಂಗಲ್ ಅಂತೆ. ಸೊ ಹಾಡು ನೀನೆ. ಅಕ್ಕ ತಂಗಿನಾ? ತಂಗಿನವ? ನಮಸ್ಕಾರ ಅಂತೆ ಮಾಡು ರಾಜು. ಉಯ್ ವಾವ್, ಎಲ್ಲ ಒಳ್ಳೇದೇ ಆಗುತ್ತೆ. ಇಲ್ಲಿ ಬಾ ನೀನೀಗ, ಎಲ್ಲ ನಿನ್ನ ಕೈ ಕೊಡಿಲಿ. ಹಿರೇ ಫ್ರೇಮಲ್ಲಿ ತುಂಬ ಹತ್ರ ಬಂದಿದ್ಯಾ. ಹ್ಯಾಪಿ ರಕ್ಷಾ ಬಂಧನ್ ಸಂಜನಾ. ಇವಳು ನನ್ನ ತಂಗಿ, ನಿಂಗೂ ಕಟ್ಬೇಕಾ ರಾಖಿ? ಹಾಂ, ಪರವಾಗಿಲ್ವಾ? ಇವಾಗ ನೀನು ನನ್ನ ತಂಗಿ ತಾನೆ, ನೀನು ನನ್ನ ಕಾಲು ಮುಗಿ. ನೀನು ನನ್ನ ತಂಗಿ, ನೀನು ಚಿಕ್ಕ ಮಕ್ಕಳಲ್ವಾ ಕಾಲಿಗೆ ನೋಡಲಿ. ನೀನು ಬಾ ಮುಗಿ, ಬಾ. ಸುಮ್ಮನೆ ಹೇಳಿದ್ದು ಬಿಡು ಸಂಜನಾ. ನೀನು ಚೆನ್ನಾಗಿರು, ಖುಷಿಯಾಗಿರು, 100 ವರ್ಷ ಚೆನ್ನಾಗಿರ್ತೀಯಾ. ಬೇಗ ಎಲ್ಲರಿಗೂ ನಮ್ಮ ಮನೆಯ ಲಕ್ಷ್ಮೀನ ತೋರಿಸ್ತಾ ಇದ್ದೀನಿ ನೋಡಿ. 2 ಲಕ್ಷ್ಮಿ ಇನ್ 1 ಫ್ರೇಮ್. ಸೊ ನಮ್ಮಮ್ಮ ಸುಸ್ತಾಗಿ ಅದು ಹೆಂಗೆ ಅಷ್ಟು ಕಾಲು ನೋವಲ್ಲಿ ಸೊಂಟ ನೋವಲ್ಲಿ ಒಬ್ಬರೇ ಮಾಡಿದಾರೋ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೆಲ್ಪ್ ಮಾಡ್ತೀನಿ ಮಮ್ಮಿ. ಸೊ ನಮ್ಮ ಮನೆ ಲಕ್ಷ್ಮಿ ನೋಡಿ. ಇದು ವರಮಹಾಲಕ್ಷ್ಮಿ ಹಬ್ಬದ 2nd ಡೇ. ಇದು ನಾಳೆ ಅಲ್ವಾ ಅಮ್ಮ ನೀನು ಕದಲಿಸೋದು? ಸೊ ಸಂಡೇ, ನಾಳೆ ಕದಲಿಸ್ತಾರೆ. ಇವ್ನು ನೋಡಿ, ಇವ್ನಿಗೆ ಅಷ್ಟು ಕೊಟ್ಟಿದ್ರು ಸಾಲಿಲ್ಲ, ಚಾಕ್ಲೇಟ್ ಬೇಕಂತೆ. ಅತ್ತೆದಿರೆಲ್ಲರೂ ಬಂದಿದ್ದಾರೆ ಇವತ್ತು. ಯಾಕೆ ಅಂದರೆ ರಾಖಿ ಹಬ್ಬ ಇತ್ತಲ್ವ ನಿನ್ನೆ. ಸೊ ಇವತ್ತು ರಾಖಿ ಕಟ್ಟುವ ಕಾರ್ಯಕ್ರಮ ನಡೆಯುತ್ತಿದೆ. ಏನೇನು ಗಿಫ್ಟ್ ಕೊಡಿಸ್ತೀಯ? ನನಗೂ ಕೊಟ್ಟೇ ಇಲ್ಲ ಗೊತ್ತಾ ನಿನ್ನೆಯಿಂದ. ನಿನ್ನ ಕಾರ್, ಓ ಏನೇನು ಏನು ಕೊಡಿಸ್ತೀನಿ ಅಂದ? ಓಹೋ, ಸೊ ನೋಡಿ ಹೇಳಿ ಅಂತೆ. ವಾವ್, ನಮ್ಮವ್ವ ಹಾಯ್ ಹೇಳು. ಹಾ ಸೂಪರ್. ಟಿವಿನಾ ಏನ ನಂದ ದೇವ್ರದ ಅದನ್ನ ಟಿವಿಲಿ ಹಾಕುವಂತನಾ? ಓ ನಂದು ದೇವ್ರು ಬ್ಲಾಗ್ ಹಾಕಿದ್ನಲ್ಲ, ಸೊ ಅದನ್ನ ಹೂವಂಗೆ ಟಿವಿಯಲ್ಲಿ ಹಾಕೊಡ್ಬೇಕಂತೆ. ಹಾಕೊಡ್ತೀನಿ ಸರಿ ಅವ.
ಅಯ್ಯೋ ಯಾಕೆ ಲೇಟಾಗಿ ಬಂದ್ಲು ಅಂತನಾ? ನೋಡ್ಬಾರ್ದು ಅಂತ ಮಾಡ್ತಿಲ್ಲ, ದೇವ್ರು ನೋಡ್ತಾನೆ ಅಂತ ಸೊ ಅಷ್ಟೇ. ನಮ್ಮ ಅತ್ತೆ ಇಲ್ಲಿದ್ದಾರೆ. ಹಾಯ್ ಹೇಳಿ ಮನು ಅತ್ತೆ ನನ್ನ ಬ್ಲಾಗ್ಗೆ. ನಮ್ಮ ಪವಿ ಅತ್ತೆ ನನ್ನ ಬ್ಲಾಗಲ್ಲಿ ಕಾಣಿಸೇ ಇರಲಿಲ್ಲ ಹಬ್ಬದಲ್ಲಿ. ಸೊ ಇವಾಗ ಮಡ್ಲು ತುಂಬ್ತಾ ಇದ್ದಾರೆ. ಅಲ್ಲಿ ನೋಡಿ ನಮ್ಮ ಮಂಜತ್ತೆ ಇದ್ದಾರೆ. ಹಾಯ್ ಹೇಳಿ ಮಂಜತ್ತೆ. ಎಲ್ಲಿ ನಿಮ್ಮ ಮಕ್ಕಳು? ರಿಯಾಲಿಟಿ ಅಲ್ವಾ? ಕರೆಕ್ಟ್. ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ ಅಷ್ಟೇ. ಏನ್ ಅಂತ ಹೇಳಿ ಕರೆದ್ರೆ ಬರಲ್ಲ ನಮ್ಮ ಮನೆಗೆ. ಅದಕ್ಕೆ ಎಲ್ಲಿದ್ದೀರಾ? ಒಂದ್ 10 ನಿಮಿಷ ಇರಮ್ಮ, 10 ನಿಮಿಷ ಇರಮ್ಮ ಅಷ್ಟೇ. ಸೂಪರ್ ಅತ್ತೆ ನೀವು. ಅದೇ ಡೈಲಾಗ್ ಅವ್ರದ್ದು. ನನ್ನ ತಮ್ಮ ಕಾಯ್ತಾವನೆ ಅಣ್ಣಂದಿರ್ಗೋಸ್ಕರ. ಏನ್ ಮಾಡೋದು? ರಾಜು, ಆ ಬಳೆದು ತಗೊಂಡು ಕರೆದ್ರೆ ನಾವೇನ್ ಹೆಣ್ಮಕ್ಳ ಕುಂಕುಮ ಇಸ್ಕೊಳಕ್ಕೆ ಎಂತವ್ರು ಏನ್ ಮಾಡೋಣ? ನೀನ್ ಇನ್ನೇನ್ ಡೈಲಾಗ್ ಹೊಡೆದಿದ್ದು ನಿನ್ನೆ ಬಾರೋ ನನ್ ಜೊತೆ ಅಂದ್ರೆ? ವಾವ್ ವಾವ್. ಹೇಳ್ತಿದ್ದಲ್ಲ, ಸೊ ಜನಕ್ಕೂ ಗೊತ್ತಾಗ್ಲಿ ಅಂತ. ಇದು ತವ್ರ ಮನೆಯಿಂದ ಮಡ್ಲಕ್ಕಿ ಕೊಡ್ತಾ ಇರೋದು. ಬಟ್ ಇದೆಲ್ಲ ಹೇಳ್ಕೊಂಡ್ರೆ ತೋರಿಕೆ ಅಂತ ಅನ್ಸತ್ತೆ. ಇವಳು ನನಗೆ ಸ್ಟೂಡೆಂಟು ಜಾಸ್ತಿ. ನನಗೆ ಇವಳು ನಾದ್ನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸ್ಟೂಡೆಂಟು ಜಾಸ್ತಿ ಅಂತ ಅದೇ ಹೌದು. ಬಂದಾಗ ಒಂದು ತಾಯಿ ರೂಪದಲ್ಲಿ ನಿಂತ್ಕೊಂಡು ಅವ್ರಿಗೆ ದೇವರು ಅಂತ ಇದು ಮಾಡ್ಕೊಂಡು ಅವ್ರಿಗೆ ಅರ್ಶನ ಕುಂಕುಮ ಕೊಡೋದು. ಆದ್ರೆ ಇವಳಿಗಿದು ತವ್ರ ಮನೆ, ಅಣ್ಣನ ಮನೆ ಇದೊಳಿಗೆ. ಹಾಗಾಗಿ ತವ್ರ ಮನೆಯಿಂದ ಮಡ್ಲಕ್ಕಿ ಕೊಡುವಾಗ ಹಳೆ ಕಾಲದಲ್ಲಿ ಹಸುನ ಕೊಡ್ತಾ ಇದ್ರು, ಹಸು ಕಚ್ಚಿಸಿ ಕೊಡ್ತಾ ಇದ್ರು. ಹಸು ಎತ್ಕೊಂಡು ಹೋಗಮ್ಮ, ನಿಮ್ಗೆ ಹೆಂಗೋ ಜೀವನ ನಡೆಯುತ್ತೆ, ಹಾಲು ಕರ್ಕೊಂಡು ಹೆಂಗೋ ಅಂತ. ಸೊ ಇವತ್ತಿನ ಕಾಲದಲ್ಲಿ ಹಸು ಕೊಡಕ್ಕಾಗಲ್ಲ. ಹಾಗಾಗಿ ನಾವು ಪುಟಾಣಿ ಕಾಮಧೇನು ಕೊಡ್ತಾ ಇದೀವಿ. ನಿಮ್ಗೆ ಏನೇ ಕಷ್ಟ ಬಂದ್ರು ಈ ಕಾಮಧೇನು ಹತ್ರ ಹೇಳ್ಕೊ, ಇದೇ ನಿನಗೆ ದೇವರು. ಟ್ರೂಲಿ ಆಯ್ತು. ಇಫ್ ಯು ಫೀಲ್ ಮಾಡ್ಕೊಂಡು ಜೂಮ್ ಮಾಡಿ ಪವಿತ್ರವಾಗಿ ಕಣ್ಣಲ್ಲಿ ಧಾರಾಕಾರವಾಗಿ ಅನಿಸ್ತಾ ಇದೆ. ಹೌದಾ? ನಮ್ಮತ್ತೆ ಅಳ್ತಾ ಇದ್ದಾರಾ? ಅಯ್ಯೋ, ಇದು ತುಂಬಾ ಎಮೋಷನಲ್ ಸೀನು. ವಾ 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 ವಾ, ಎಂತ ಎಮೋಷನಲ್ ಮೂಮೆಂಟ್ ಇದು. ಸೂಪರ್, ವೆರಿ ಥಾಟ್ಫುಲ್ ಮಮ್ಮಿ, ವೆರಿ ಥಾಟ್ಫುಲ್. ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ನಮ್ ಇನ್ನೊಂದು ಅತ್ತೆ ಇದ್ದಾರೆ, ಆದ್ರೆ ಅವರು ಶೈ. ಏನತ್ತೆ? ಖುಷಿ ಆಗ್ಬಿಟ್ಟಿದ್ದಾರೆ. ನಮ್ಮತ್ತೆ ನೀವ್ ಹೇಳ್ಬೇಕು, ನಿಮಗ್ ಖುಷಿ ಆಗ್ತಿರೋದು. ಹೇಳಕ್ ಆಗ್ತಾ ಇಲ್ಲ. ಸೊ ಕೊನೆಗೂ ನಮ್ಮ ಅತ್ತೆ ಮಗ ಬಂದಿದ್ದಾನೆ. ಅತ್ತೆ ಏನ್ ಹೇಳಿದ್ರು ಅಂತ ನನ್ ಬ್ಲಾಗ್ ಅಲ್ಲಿ ಹೋಗಿ ನೋಡು. ಎಲ್ಲಿ ನಿಮ್ ಮಕ್ಕಳು ಅಂದಿದ್ದಕ್ಕೆ ಏನು? ಓ, ನಮ್ ಇನ್ನೊಂದ್ ಅತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಆಡ್ತಾ ಇದಾರೆ. ಯಾವ್ದೇನ್ರೆ ನಾನು ಆತರ ಅಕ್ಕೆ ಹೇಳ್ರೆ ನಿಮ್ಗೆ ಸುಮ್ನೆ ಅದು ಹಾಡು ಸಾಂಗ್. ಇದು ಗೊತ್ತಿಲ್ವಾ? ಸೊ ನಮ್ಮ ಅತ್ತೆ ಅಂದ್ರೆ ಇವ್ರು ಅತ್ತಿಗೆ, ಇವ್ರು ನಾದ್ನಿ. 5 ಜನ ನಾದ್ನಿದಿರು. ಆದ್ರೆ ನಾವು ಫಸ್ಟ್ ಇಂದ ಫ್ರೆಂಡ್ಸ್ ಅಪ್ಪ. ಫ್ರೆಂಡ್ಸ್ ಆದ್ಮೇಲೆ ಅದಕ್ಕೆ ಹೌದು, ಇವರಿಬ್ರಂತೂ ಬೆಸ್ಟ್ ಫ್ರೆಂಡ್ಸ್. ಎಷ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಇಬ್ರು ಒಂದೇ ದಿನ ಹುಟ್ಬಿಟ್ಟಿದ್ದಾರೆ. ರಾಜು ಬಾಯೋ, ಯಾವಾಗ ಅರಮನೆ ಕಾಮಧೇನು ಕೊಟ್ಟಿದ್ಯಾ? ಕೇಳ್ಕೊಂಡು ಅತ್ತೆ ಫೇವ್ರೇಟ್ ಅತ್ತೆ, ಫಸ್ಟ್ ಅತ್ತೆ. ಎಲ್ಲ ಅತ್ತೆಗಿಂತ ಫೇವ್ರೇಟ್. ಬೇರೆ ಅತ್ತೆದಿರು ಇದು ನೋಡ್. ಅತ್ತೆ ಏನು ಡೈಲಾಗ್ ಹೊಡೆದ? ಮನು ಅತ್ತೆ, ಪವಿ ಅತ್ತೆ, ಪುಷಿ ಅತ್ತೆ, ಆಮೇಲೆ ಇನ್ನೊಂದು ಅತ್ತೆ ಪುಟ್ಟು ಅತ್ತೆ, ಇನ್ನೊಂದು ಅತ್ತೆ. ಅತ್ತೆ ಇವ್ರೆ ನನಗೆ ಇಷ್ಟ. ಪುಟ್ಟು ಅತ್ತೆ ಎಲ್ಲಾರ್ಗಿಂತ ಅವ್ರ ಮನೆಯಿಂದ ಆರೈಸಿ ಹುಷಾರಾಗೆ ಮಂಜು. ನಾನು ಒಳ್ಳೆ ಖುಷಿ ಇಷ್ಟೊಂದು ಯಾವ್ಯಾವ ಸೀನ್ ಎಲ್ಲ ಇದೆ. ನೋಡಿ ನೋಡು. ಅಯ್ಯೋ ಖುಷಿ, ನೀನಂತೂ ವಾ 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 ವಾ. ಖುಷಿ ಅತ್ತೆನು ವಾವ್.
ಅವಳು ಎಷ್ಟು ಆರೈಸಿದಾಳೆ ಅಂದ್ರೆ ಅವಳು ಗಿಫ್ಟ್ ಇಂದ ಅಕ್ಕಿ ಬರ್ತಾ ಇದೆ ಅಂದ್ರೆ ನಮ್ಮ ಮನೇಲಿ ಆರೈಸಿದಾಳೆ ಅಷ್ಟು ಅಂತ ಅರ್ಥ. ಹೇಳು ವಿಜಯ್, ಏನ್ ಸಮಾಚಾರ? ಎಲ್ಲಿ ನಿನ್ನ ತಮ್ಮ ಎಲ್ಲಿ? ತಮ್ಮ ಅಲ್ಲ, ಟ್ವಿನ್ ಬ್ರದರ್. ಆರೈಸ್ತಾ ಇದೀವಿ. ವೆಲ್ಕಮ್ ಫಾರ್ ಕಮಿಂಗ್. ಗೈಸ್, ಇವತ್ತು ನೆಕ್ಸ್ಟ್ ಡೇ. ಸೊ ವರಮಹಾಲಕ್ಷ್ಮಿ ಕೂಡ್ಸಿದ್ದ 3rd ಡೇ. ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ಹಾಯ್ ಹೇಳು ಸಾನು. ಹಿಂಗಿದ್ಯಾ? ಹೋಗ್ತಿದ್ದೀನಿ ನಾನು ವಾಪಸ್ ಮತ್ತೆ ಲಂಡನ್ಗೆ. ಮಿಸ್ ಮಾಡ್ಕೋತೀಯ ನನ್ನ? ಇವಾಗ ನಮ್ಮ ಮನೆಗೆ ದಿವ್ಯಾ ಅಕ್ಕ ಬಂದಿದ್ದಾರೆ. ಇವರು ನನಗೆ ಅಕ್ಕನ ಥರ ಏನೋ ನನಗೆ ಅಕ್ಕನೇ. ಸೊ ಅದಕ್ಕೆ ನಮ್ಮಮ್ಮ ನಮ್ಮ ಅಕ್ಕಂಗೂ ಅದೇ ಥರ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ಇವಾಗ. ಸಾನು ಅವರ ಮಮ್ಮಿ, ಅದಕ್ಕಿಂತ ಮುಂಚೆ ನನಗೆ ಅಕ್ಕ. ಸಾನು ನಮ್ಮಕ್ಕ, ಅದು ನಮ್ಮ ಪುಟ್ಟಲಕ್ಷ್ಮಿ. ಇದು ತಮ್ಮ ಒಂದು ಮ್ಯಾಜಿಕ್ ಮಾಡ್ತಾನೆ ಈ ಫೋನ್ ಜೊತೆ. ಇದು ನಮ್ಮ ಅಮ್ಮನ ಫೋನು. ನಮ್ಮ ಅಜ್ಜಿ ಇದ್ರಿಗೆ ಗೊತ್ತಿಲ್ಲ ಅಲ್ವಾ? ಸೊ ಇವಾಗ ಅವ್ರಿಗೆ ಈ ತರ ಮಡ್ಚುತ್ತೆ ಅಂತ ಗೊತ್ತಿಲ್ಲ. ಹಾ, ಅಮ್ಮ ಇದೆ ಕಮೆಂಟ್ ಮಾಡಿ. ಯಾವ ತರ ಅಮ್ಮ ಇದ್ರೆ ನಮ್ಮ ಅಮ್ಮಂಗೆ ಬೈತಾನೆ. ಯಾಕೋ ನಮ್ಮ ಅಮ್ಮಂಗೆ ಯಾಕೋ ಬೈತೀಯ? ಟಾಕ್ಸಿಕ್ ಮದರ್ ಅಂತೆ. ಇವಾಗ ನೋಡಿ, ಹಬ್ಬದ ದಿನ ನಾನು ಜಲ್ ಅಂತಿದ್ದೆ, ಇವತ್ತು ನಮ್ಮ ಅಮ್ಮ ಜಲ್ ಅಂತವ್ರೆ. ಎಷ್ಟು ಲಕ್ಷದ ಫೋನ್ ಬೇಕವ? ಈ ತರ ಫೋನ್ ಬೇಕಾ? ನೋಡಿ ಇಲ್ಲಿ ಈ ತರ ಫೋನ್ ಕೊಡ್ಸು ಅವನ್ಗೆ. ನೋಡವ ಹೆಂಗಿದೆ ಮಾಡಕ್ ಬರುತ್ತೆ. ನನ್ ಫೋನ್ ಅವ. ಅಜ್ಜಿಗೆ ಕೊಡು ಫೋನ್. ಇವಾಗ ನೀನೇನೋ ಮ್ಯಾಜಿಕ್ ಮಾಡ್ತೀನಿ ಅಂದಲ್ಲ. ಅವ ನೋಡಿ ಹೆಂಗಿದೆ ಫೋನ್, ಹೊಸ ಫೋನ್ ಚೆನ್ನಾಗಿದೆ. ಈ ತರ ಫೋನ್ ಬೇಕಾವ? ಇದ್ರ ಚೆನ್ನಾಗಿದೆ. ರೇಟ್ ಹೇಳ ಅವಂಗೆ. ಎಷ್ಟು ಕೊಡ್ಬೋದವ್ವ ಈ ಫೋನ್ಗೆ? ಕೊಡ್ಬೋದು ನೋಡಿ, ನಾರ್ಮಲ್ ಫೋನ್. 40 ಅಲ್ಲ ಕಣವ್ವ. ದೊಡ್ಡದು ಚೆನ್ನಾಗೈತಾ ಫೋನು? ಚೆನ್ನಾಗಿದೆ. ಯಾವ ಸ್ಯಾಮ್ಸಂಗ್? ಸ್ಯಾಮ್ಸಂಗ್ ಎಲ್ಲ ಬರ್ಗಿಲ್ಲ. ಸ್ಯಾಮ್ಸಂಗ್ ಫ್ಲಿಪ್ 7 ಫೋಲ್ಡ್ ಝೆಡ್ ಫ್ಲಿಪ್. ಇಲ್ಲ ಅಮ್ಮಂದು. ಏನೋ ಮ್ಯಾಜಿಕ್ ತೋರಿಸ್ತೀನಿ ಅಂದ್ರೆ ತೋರಿಸು ಆಗೊಂಡೆ. ಫೋನ್ ಮುರ್ದಾಕ್ಬಿಟ್ಟ. ಅಮ್ಮಂಗೆ ಹೇಳ್ತೀನಿ. ಅಮ್ಮ ಬಂತು. ಅಮ್ಮ ನಿನ್ ಫೋನ್ ಮುರ್ದಾಕ್ತ ಕಣಮ್ಮ. ಅಮ್ಮ ನಿನ್ ಫೋನ್ ಮುರ್ದಾಕ್ತ. ನಮ್ಮಮ್ಮ ಊಟ ಹಾಕೊಂಡ್ ಬರಕ್ ಹೋಗೋಷ್ಟ್ರಲ್ಲಿ ಫೋನ್. ಏನ್ ಮಾಡಿಲ್ಲ, ಸೂಪರ್ ಆಗಿದೆ. ಏನು ಒಂದಿಲ್ಲ ನೋಡಿ, ಏನಿಲ್ಲ, ಚೆನ್ನಾಗೇ ಇದೆಯಲ್ಲ. ಇನ್ಯಾ ಫೋನ್ ಮುರ್ದಾಗ ಅದು ಫ್ಲಿಪ್ ಮಮ್ಮಿ. ನಮ್ಮವ್ವ ಉಲ್ಟಾ ಫ್ಲಿಪ್ ಮಾಡ್ಬೇಕೀಗ. ರಿಯಲ್ ಆಗಿ ಉಲ್ಟಾ ಫ್ಲಿಪ್. ನೋಡು ಅಷ್ಟೇ, ಇಷ್ಟು ಕೊಡಿಲಿ. ನೋಡಿಲಿ, ಇಷ್ಟೇ ಕಣವ ಫೋನು. ಇಲ್ಲೇ ಯಾರು ಫೋನ್ ಯಾರು ವಾ, ನಮ್ಮ ಅವ್ವಂದು ಎವರ್ ಗ್ರೀನ್ ಪೌಚ್. ಆ ಪೌಚ್ ತುಂಬಾ ಸೇಫ್ ಆಗಿರುತ್ತೆ.